ಹಾಯ್ ಫ್ರೆಂಡ್ಸ್, ನಾನು ಸಾಯಿಶರು ಕನ್ನಡ ವ್ಲಾಗ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು. ನಾನಿವತ್ತು ಉಲ್ಲನ್ನಲ್ಲಿ ಕ್ರೋಶಾ ವರ್ಕು ಸರ್ಕಲ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ, ಮತ್ತು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಉಲ್ಲನ್ ಬೇಕು ಮತ್ತು ಕ್ರೋಶಾ. ನಾವು ಮೊದಲು ಚೈನ್ ಹಾಕ್ಕೋಬೇಕು. ಮೊದಲು 4 ಚೈನ್ ಹಾಕೋತಾ ಇದ್ದೀನಿ. ಎಲ್ಲದಕ್ಕೂ ಚೈನೇ ಇಂಪಾರ್ಟೆಂಟು. ಚೈನ್ ಹಾಕೋತಾ ಇದ್ದೀನಿ ನೋಡಿ. 4 ಚೈನ್ ಆದಮೇಲೆ ಫಸ್ಟ್ ಚೈನಿಗೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ನಾವು ಫಸ್ಟ್ ಚೈನಿಗೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ ನಂತರ ನಾವು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ಆ ಸರ್ಕಲ್ ಬಂದಿರುತ್ತಲ್ಲ ಸಣ್ಣದು, ಆ ಸರ್ಕಲ್ ಒಳಗಿಂದ ನಾವು ಕಂಬನ ಮಾಡಬೇಕಾಗುತ್ತೆ ನೋಡಿ. ಈಗ 3 ಎಳೆ ಆಯಿತು. 3 ಎಳೆನ 2 ಎಳೆ ಮತ್ತು 1 ಎಳೆ. ಇದೇ ಥರ ನಾವು ಸರ್ಕಲ್ ಒಳಗೆ ಕಂಬನ ಫಿಲ್ ಮಾಡ್ಕೋಬೇಕಾಗುತ್ತೆ. ನಾನು 12 ಕಂಬ ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ಎಷ್ಟು ದೊಡ್ಡದಾಗಿ ಬರುತ್ತೆ ನೋಡಿಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ. ನಾವು 2 ಕಲರಲ್ಲೂ ಸಹ ಉಲ್ಲನ್ ತೊಗೊಂಡು ಹಾಕೋಬೋದು. ಒಂದೊಂದು ಸರ್ಕಲ್ಗೆ ಒಂದೊಂದು ಕಲರ್ ಥರ. ನಾನು ಒಂದೇ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. 2 ಕಲರಲ್ಲಿ ಹಾಕಿದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ತುಂಬ ಅಂದವಾಗಿರುತ್ತೆ. ನೋಡಿ, ಫಸ್ಟ್ ಸರ್ಕಲ್ ಕಂಪ್ಲೀಟ್ ಆಯ್ತಾ ಬಂತು. ಈ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕೋಬೇಕಾಗುತ್ತೆ. 2 ಚೈನ್ ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ಫಸ್ಟ್ ಚೈನ್ ಬಂದಿರುತ್ತಲ್ಲ ಅಲ್ಲಿ ಮತ್ತೆ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇದಕ್ಕೆ ಹೆಂಗಪ್ಪ ಅಂದರೆ ಒಂದು ಕಂಬ ಒಂದು ಚೈನು, ಒಂದು ಕಂಬ ಒಂದು ಚೈನ್ ಹಾಕೊತ ಹೋಗಬೇಕಾಗುತ್ತೆ 2ನೇ ಸ್ಟೆಪ್ಪಲ್ಲಿ. ಇದೇ ರೀತಿ ನಾವು ಎಷ್ಟು ಅಗಲ ಬೇಕಾದರೂ ಮಾಡ್ಕೋಬೋದು. ಅದಕ್ಕೂ ಸಹ ನಾವು ಒಂದು ಕಂಬ ಒಂದು ಚೈನ್, ಒಂದು ಕಂಬ ಒಂದು ಚೈನ್ ಆ ಥರನೇ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೋಡಿ, 2ನೇ ಸ್ಟೆಪ್ಪು ಕಂಪ್ಲೀಟ್ ಆಯ್ತಾ ಬಂತು. ಇಲ್ಲಿ ಕಂಪ್ಲೀಟ್ ಮಾಡ್ತೀವಲ್ಲ ಅಲ್ಲಿ ನಾವು ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. 2 ಸ್ಟೆಪ್ ಆದಮೇಲೆ ಕಲರ್ ಚೇಂಜ್ ಮಾಡಿಕೊಂಡು 2 ಸ್ಟೆಪ್ಪಿಗೂ ಸಹ ಕಲರ್ ಚೇಂಜ್ ಮಾಡ್ಬೋದು ಬೇಕಾದರೆ. ನಾನು ಇದರಲ್ಲಿ ಡಬಲ್ ಕ್ರೋಶಾ ಮತ್ತು ಚೈನ್ ಅಷ್ಟೇ ಯೂಸ್ ಮಾಡಿರೋದು. ಇನ್ನು ಬೇರೆ ಯಾವುದು ಡಿಸೈನ್ ಇದು ಮಾಡ್ಕೊಂಡಿಲ್ಲ. ಟ್ರಿಪಲ್ ಕ್ರೋಶಾ ಆಗಲಿ ಸಿಂಗಲ್ ಕ್ರೋಶಾ ಆಗಲಿ ಯಾವುದೂ ಸಹ ಮಾಡಿಲ್ಲ. ಮತ್ತೆ ನೋಡಿ, 2 ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಮತ್ತೆ ಡಬಲ್ ಚೈನ್ ಹಾಕಿ ಮತ್ತೆ ಕ್ರೋಶಾ ಮೇಲೆ ದಾರ ತಗೊಂಡು ಫಸ್ಟ್ ಚೈನಿಗೆ ಚುಚ್ಕೊಂಡು ಮತ್ತೆ ದಾರ ಎತ್ಕೋಬೇಕಾಗುತ್ತೆ ನೋಡಿ. ಹಿಂಗೆ ಒಂದು ಚೈನು ಒಂದು ಕಂಬ. ಇದೇ ರೀತಿ ನಾವು ಎಷ್ಟು ಅಗಲ ಬೇಕಾದರೂ ನಾವು ಹಾಕೋಬೋದು. ಎಷ್ಟು ದೊಡ್ಡದಾಗಿ ಬೇಕಾದರೂ ಮಾಡ್ಬೋದು ನೋಡಿ. ಫುಲ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು. ಈಗ ಫೈನಲ್ ಆಗ್ತಾಯಿದೆ. ಫೈನಲಲ್ಲಿ ನಾವು ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಹೊರಗೆ ಎಳ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗಿದೆ ನೋಡಿ. ನೀವು ಎಷ್ಟು ದೊಡ್ಡದು ಬೇಕಾದರೂ ಸಹ ಮಾಡ್ಕೋಬೇಕಾಗೋದು. ತಟ್ಟೆ ಆಗ್ಲಿಕ್ಕಾದರೂ ಮಾಡ್ಬೋದು ನೋಡಿರಿ. ಈ ಥರ ಕಾಣಿಸ್ತದೆ ಡಿಸೈನು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.